ಅವರೆಲ್ಲ ಕುಟುಂಬ ವರ್ಗ ಮತ್ತು ಸ್ನೇಹಿತರು ಅದ್ಧೂರಿಯಾಗಿ ಸ್ವಾಗತವನ್ನು ಮಾಡಿದರು. ಆ ದೇವಿಯ ದರ್ಶನವನ್ನು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಅನೇಕ ಭಕ್ತರು ಕೂಡ ನಮ್ಮ ಶಾಸಕರಿಗೆ ಪ್ರತಿಷ್ಠೆ ಕೊಡಬೇಕು ಅನ್ನೋ ಒಂದು ಘೋಷಣೆಗಳನ್ನು ಮತ್ತು ಅವರ ಅಭಿಲಾಷೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಒಟ್ಟಾರೆಯಾಗಿ ಈ ದೇವಸ್ಥಾನಕ್ಕೆ ಬಂದಾಗ ಭಾಳ ಸಂತೋಷ ಆಯಿತು, ನೆಮ್ಮದಿ ಸಿಕ್ತು. ಆ ಕರ್ಮಾರಿಯಮ್ಮ, ಶ್ರೀದೇವಿ ಕರ್ಮಾರಿಯಮ್ಮ ಈ ಭಾಗದ ಎಲ್ಲರೂ ಕೂಡ ಒಳ್ಳೆಯದು ಮಾಡಲಿ, ಜನರಿಗೆ ನೆಮ್ಮದಿ ಸುಖ ಕೊಡಲಿ ಅಂತೇಳಿ ನಾನು ಆ ದೇವಿಯ ಪ್ರಾರ್ಥನೆಯನ್ನು ಮಾಡ್ತೇನೆ. ಸರ್, ಈಗ ಕೋಮಲ್ ಮಾತಾಡೋದಿಲ್ಲ, ನಾನು ಯಾವತ್ತೂ ಅಕ್ರಮದ ಬಗ್ಗೆ ಸೈಲೆಂಟ್ ಆಗೇ ಇಲ್ವಲ್ಲ, ನೀವೇ ಹೆಂಗೆ ಭಾವಿಸ್ತೀರಿ? ನಾನು ಇವತ್ತು ಏನು ಕೋಮಲದಲ್ಲಿ ನಡೀತಕ್ಕಂಥ ಅಕ್ರಮಗಳೇನಿದೆ, ಅಧಿಕಾರಿಗಳು ಆ ಅಡ್ಮಿನಿಸ್ಟ್ರೇಟಿವ್ ಸ್ಪೀಡಲ್ಲಿ ಎಷ್ಟೆಲ್ಲ ಕೋಟ್ಯಾದ ದುರುಪಯೋಗ ಮಾಡಿದ್ದಾರೆ. ಆ AC ಮೈತ್ರಿ ಇದ್ದ ಕಾಲದಲ್ಲಿ ಏನೆಲ್ಲ ಟೆಂಡರ್ಗಳನ್ನು ಮಾಡಿದ್ದಾರೆ, ಎಷ್ಟು ಹಣವನ್ನು ದುರುಪಯೋಗ ಮಾಡಿದ್ದಾರೆ. ಮತ್ತು ಆ ಸೋಲಾರ್ ಫೆನ್ಸ್ ಮಾಡೋ ವ್ಯಾಪದಲ್ಲಿ ಆ ಜಾಗವನ್ನು ಏನು ಕಾನೂನು ಬಾಹಿರವಾಗಿ ನಿರ್ಮಾಣ ಮಾಡಿದ್ದಾರೆ, ಗುತ್ತಿಗೆ ಅದಾಗ್ಬೋದು, ಟ್ರಾನ್ಸ್ಪೋರ್ಟೇಷನ್ ಆಗ್ಬೋದು, ಟೆಂಡರ್ಗಳಾಗ್ಬೋದು, ಇವೆಲ್ಲದಲ್ಲೂ ಕೂಡ ತನಿಖೆ ಮಾಡಲಿಕ್ಕೆ ನಾನೇ ಮುಖ್ಯಮಂತ್ರಿಗಳು ಆಗ್ರಹ ಮಾಡಿದ್ದೇನೆ. ತನಿಖೆ ಕೂಡ ಪ್ರಗತಿ ಏನಿದೆ. ನಾನು ಯಾವುದೇ ಕಾರಣಕ್ಕೂ ಕೂಡ ಸಾರ್ವಜನಿಕರಿಗೆ, ರೈತರಿಗೆ ಅನ್ಯಾಯ ಆದಾಗ ಅನ್ಯಾಯಗಳ ಬಗ್ಗೆ ಸುಮ್ಮನೆ ಕೂತಿಲ್ಲ, ಸುಮ್ಮನೆ ಕೂರೋದು ಇಲ್ಲ. ಸರ್, ಈ ಸಲ ಏನಾದರೂ ವಿಧಾನಸಭೆ ಬೆಳಗಾವಿ ಇದರಲ್ಲಿ ಅಧಿವೇಶನ ಅದರ ಬಗ್ಗೆ ಏನೋ ಪ್ರಸ್ತಾಪ ಈಗಾಗಲೇ ಎನ್ಕ್ವೈರಿ ಆಗ್ತಾ ಇರೋದ್ರಿಂದ, ನ್ಯಾಯಾಲಯದ ಪ್ರಕರಣ ಇರೋದ್ರಿಂದ ಬೆಳಗಾವಿ ಅಧಿವೇಶನದಲ್ಲಿ ನಾನು ಡೈರಿ ಬಗ್ಗೆ ಮಾತನಾಡೋದಿಲ್ಲ. ಸರ್, ಈಗ ಕಾಂಗ್ರೆಸ್ ಬೇಡ, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ವ್ಯಕ್ತಿಗಳು ಅಷ್ಟೇ. ಅವರು ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆಯಾಗಿರ್ತಕ್ಕಂಥವರು, ಶಾಸಕರು ಆಯ್ಕೆಯಾಗಿರ್ತಕ್ಕಂಥವ್ರು. ನಾನು ಕಾಂಗ್ರೆಸ್ ಬಣ, ನನ್ನ ಬಣ ಇಲ್ಲ. ನಾನು ಕಾಂಗ್ರೆಸ್ ಬಣ, ಹೈಕಮಾಂಡ್ ಬಣ. ಹೈಕಮಾಂಡ್ ಏನು ತೀರ್ಮಾನ ಕೊಡುತ್ತೆ ಆ ತೀರ್ಮಾನ ಮಾಡೋಣ ಮಾತುಗಳನ್ನು ಗೌರವಾನ್ವಿತ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಣ್ಣ ಸಾಹೇಬ್ರವರು, ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ DK ಶಿವಕುಮಾರ್ ಅವರು ಕೂಡ ಹಿಂದೆ ಕ್ಯಾಬಿನೆಟ್ ಮಾಡುವಾಗಲೂ ಅಷ್ಟೇ, ಈ ಮಧ್ಯೆ ಭೇಟಿ ಮಾಡಿದಾಗ ಕೂಡ ನೋಡೋಣ, ಸಮಯ ಬಂದಾಗ ಪರಿಶೀಲನೆ ಮಾಡೋಣ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ನನಗೆ ಆಶಾಭಾವನೆ ಇದೆ, ಅವಕಾಶ ಕೊಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಅದನ್ನು ವೈರಾಗ್ಯ ಮಾತುಗಳು ಅಂತ ನನಗೇನು ಅನಿಸೋದಿಲ್ಲ. 20 ವರ್ಷಗಳಿಂದ ನಾನು ಸನ್ಮಾನ್ಯ ಸಿದ್ದರಾಮಣ್ಣವರೊಟ್ಟಿಗಿದ್ದೇನೆ. ಅವರ ಭಾಷೆನೇ ಹಾಗೆ, ಅದು ವೈರಾಗ್ಯ ಮಾತಲ್ಲ. ಅವರು ಯಾವುದಕ್ಕೂ ಕೂಡ ಕಟ್ಟು ಬಿದ್ದು ಹೀಗೆ ಆಗಬೇಕು ಅಂತ ಅಧಿಕಾರ ಕಂಡುಕೊಂಡಾಗಲಿ, ಹಣಕ್ಕೆ ಕಂಡುಕೊಂಡಾಗಿರೋ ವ್ಯಕ್ತಿ ಅಲ್ಲ. ಆತ ಹಿಂದುಳಿದ ವರ್ಗಗಳ, ಅಲ್ಪಸಂಖ್ಯಾತರ, ಅಹಿಂದ ವರ್ಗದ ಮಹಾನ್ ನಾಯಕರಾಗುವ ಹೊರಬಿಂದವರು ಸಿದ್ದರಾಮಣ್ಣವರು. ಅಹಿಂದ ವರ್ಗದ ಗುಣಗಳನ್ನು ಅಳವಡಿಸಿಕೊಂಡಿರ್ತಕ್ಕ ಸಿದ್ದರಾಮಣ್ಣವರಿಗೆ ಅಧಿಕಾರ ಬೇಕೇ ಬೇಕು ಅನ್ನುವಂಥ ಯಾವುದೇ ಅವರು ಹಣ್ಕೊಂಡಿರ್ತಕ್ಕಂಥದ್ದನ್ನು ನಾನು 20 ವರ್ಷದಿಂದ ಕಂಡಿಲ್ಲ. ಸಹಜವಾಗಿ ಹೇಳ್ತಾರೆ ಆ ಮಾತು. ನಾವು ನೀವೆಲ್ಲ ಹೇಳೋದಲ್ಲ, ಮನುಷ್ಯನ ಆಯುಷ್ಯ ಶಾಶ್ವತ ಇಲ್ಲ. ಇವತ್ತು ಇದ್ದೀವಿ, ನಾಳೆ ಇರ್ತೀವಿ ಅಂತ ನಮಗೆ ಗೊತ್ತಿಲ್ಲ. ಅಂಥದ್ರಲ್ಲಿ ಮುಂದಿನ ರಾಜಕಾರಣವನ್ನು ಅವ್ರು ಹೇಗೆ ಹೇಳಲಿಕ್ಕೆ ಸಾಧ್ಯ? ಅದಕ್ಕೆ ಹೇಳಿದಾರಪ್ಪ. ರಾಜಕೀಯ ನಮ್ಮಪ್ಪ ಮನೆ ಸೊತ್ತಲ್ಲ. ಹೌದು, ಯಾರಪ್ಪ ಮನೆ ಸೊತ್ತು ರಾಜಕೀಯ? ಜನ ಆಶೀರ್ವಾದವನ್ನು ನಾವಿರ್ತೀವಿ, ನಮ್ಮ ಮನೆ ಇರ್ತೀವಿ. ರಾಜಕೀಯ ನನ್ನ ಸೊತ್ತಲ್ಲ. ನಾನು ಬಯಸಿದರೆ MLA ಮಂತ್ರಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಜನ ಬಯಸಿದರೆ ಮಾತ್ರ ಆಗ್ತೀವಿ. ಹಾಗಿದ್ದಾಗ ನನ್ನ ಸೊತ್ತ ಅದು ಅಲ್ಲ. ಜನ ಬಯಸಿದರೆ ಮಾತ್ರ ಆಗ್ತೀವಿ. ಆ ಅರ್ಥದಲ್ಲಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅಷ್ಟೇ. ಯಾರು ಆಸ್ತಿಲ್ಲ ರಾಜಕೀಯ, ಜನ ಬಯಸಬೇಕು, ಜನ ಬೆಂಬಲಿಸಬೇಕು. ಹಾಗೆಯೇ ಇರ್ತಕ್ಕಂಥ 140 ಶಾಸಕರು ಬೆಂಬಲಿಸಿದರೆ ಮಾತ್ರ ಯಾವುದೇ ವ್ಯಕ್ತಿ ಮುಖ್ಯಮಂತ್ರಿ ಇರಲಿಕ್ಕೆ, ಹೈಕಮಾಂಡ್ ಕೂಡ ಆಶೀರ್ವಾದ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಸರ್, ಬಿಟ್ಟರೆ ಇನ್ನೇನಾಗುತ್ತವರು? ನನಗೆ ಜನ ಹೇಳಲಿ ಯಾವುದು ಇಂಥೋಗಿದೆ ಕೆಲಸ ಅಂತ? ಇಲ್ಲವಲ್ಲ, ಯಾವುದೇ ಕೆಲಸ ನಿಂತಿಲ್ಲ, ಯಾವುದು ಕೊಡದಡ ಆಗಿಲ್ಲ. ಇದು ಕೇವಲ BJPಯವರ ಸುಳ್ಳು ಪ್ರಚಾರ. ಅವ್ರು ಬರೀ ಸುಳ್ಳು ಹೇಳ್ಕೊಂಡೇ ಹೋಗೋದು ಕತೆ ಕಡೆಯೋದು. ಇದು BJPಯವರ ಸುಳ್ಳು ಪ್ರಚಾರ. ಆದ್ದರಿಂದ ಇದಕ್ಕೆ ಮಹತ್ವ ಕೂಡ ಅಗತ್ಯ ಇಲ್ಲ. ಯಾವುದೇ ಕಾಮಗಾರಿ ನಿಂತಿಲ್ಲ, ಎಲ್ಲವನ್ನು ಮಾಡ್ತಾ ಇದ್ದೇವೆ. ಎಲ್ಲವನ್ನು ಮಾಡಿ ಜನ ಕೊಟ್ಟಿರ್ತಕ್ಕಂಥ ಆಶೋತ್ತರಗಳನ್ನು ಖಂಡಿತ ಈಡೇರಿಸ್ತೇವೆ. ಅದು BJPಯವರ ಮೂರ್ಖತನದ ಪರಮಾವಧಿ. 140 ಜನ ನಾವಿದ್ದೀವಿ.
ಅವರು BJP JDS ಎರಡೂ ಸೇರಿದ್ರು ಕೂಡ 60-70 ಆಗೋದಿಲ್ಲ. ಎಲ್ಲಿಂದ ಮಾಡಿಸ್ಲಿಕ್ಕೆ ಸಾಧ್ಯ? ಅವ್ರಿಗೆ ಕುಚೇಷ್ಟೆ ಮಾತಾಡ್ಬೋದು. ಅಂತಕ್ಕೆ ಅವ್ರು ಹೇಳ್ತಕ್ಕಂಥ ಮಾತು ಬಹುಶಃ ಅಪಹಾಸ್ಯದ್ದು ಅಂತ ನಾನಾದರೂ ಭಾವಿಸ್ತೇನೆ. ಮಾಡ್ತಾ ಇದ್ದಾರೆ. ಬಿಹಾರ ಚುನಾವಣೆಯಲ್ಲಿ ಹಿಂದೆ ಕಾಂಗ್ರೆಸ್ ಬಂದಿತ್ತಾ? ಬಿಹಾರ ಚುನಾವಣೆಯಲ್ಲಿ ನಾವು 30 ವರ್ಷಗಳಿಂದ ಕಾಂಗ್ರೆಸ್ ಬಂದಿಲ್ಲ, ಅಲ್ಲಿ ಇವತ್ತು ಇಲ್ಲ. ಇಲ್ಲಿ ಭಾಳಷ್ಟು ಕಾಂಗ್ರೆಸ್ ಬಂದಿದ್ದೀವಿ. ಈ ದಕ್ಷಿಣ ಭಾರತದಲ್ಲಿ ವಿಶೇಷವಾಗಿ ತಮಿಳುನಾಡು, ಆಂಧ್ರ, ತೆಲಂಗಾಣ, ಕೇರಳ, ಕರ್ನಾಟಕದ ರಾಜಕಾರಣವೇ ಬೇರೆ. ಇಲ್ಲಿ ಜನ ಭಾಳ ಬುದ್ಧಿವಂತರು. ಉತ್ತರ ಭಾರತ ರೀತಿಯಲ್ಲಿ ಅಮಾಯಕರಲ್ಲ ಇಲ್ಲಿ ಯಾಮಾರಿಸಲಿಕ್ಕೆ. ಕರ್ನಾಟಕ ಜನ ಬಹಳ ಪ್ರಬುದ್ಧರು, ಬಹಳ ಬುದ್ಧಿವಂತರು, ಅಭಿವೃದ್ಧಿಗೆ ಒಳ್ಳೆಯ ಬತ್ತ ಕೊಡ್ತಾರೆ. ಅವ್ರು ಏನೇ ಅಂದ್ಕೊಂಡು ಹೋಗಲಿ, 2028ಕ್ಕೆ ವಿಲ್ ಕಮ್ ಬ್ಯಾಕ್ ಅಗೇನ್ ಗೋಯಿಂಗ್ ಟು ಫಾರ್ ದ ಗೌರ್ಮೆಂಟ್. ಹೌದಾ? ನಾವು ಕೂಡ ದಲಿತ CM ಕೊಡೋದ್ರಲ್ಲಿ ನಮ್ಮದೇನು ಅಭ್ಯಂತರ ಇಲ್ಲ. ಹೈಕಮಾಂಡ್ ತೀರ್ಮಾನ ಮಾಡಿ ಹಿರಿಯರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರನ್ನು 8 ವರ್ಷಗಳ ಕಾಲ KPCC ಅಧ್ಯಕ್ಷರಾಗಿ 2013ರಲ್ಲಿ ಅಧಿಕಾರ ತಗೊಂಬಂದಂಥ ಪರಮೇಶ್ವರ್ ಅವರನ್ನು, ಜಾರಕಿಹೊಳಿರವರನ್ನು, ಇನ್ನೂ ಅನೇಕ ಮುಖಂಡರು ನಮ್ಮಲ್ಲಿ ಆ ಒಂದು ಸ್ಥಾನಕ್ಕೆ ಸೇರುವಂಥವ್ರು ಇದ್ದಾರೆ. ಅವ್ರು ಯಾರು ಕೂಡ ಮಾಡಿದ್ರೆ ನಮ್ಮದೇನು ಅಭ್ಯಂತರ ಇಲ್ಲ. ಈ ದೇಶಕ್ಕೆ ಒಂದು ಸಂದೇಹ ಹೋಗ್ತದೆ. ನಾವು ಕೂಡ ಅದನ್ನು ಸ್ವಾಗತ ಮಾಡ್ತೇನೆ. ಚುನಾವಣೆ ನಿಂತ್ಕೊಳ್ಳಿ. ಏನು ಮುನಿಸ್ವಾಮಿಯವರ ಕೊಡುಗೆ ನನ್ನ ಕ್ಷೇತ್ರಕ್ಕೇನು? ಇವತ್ತು ಎಲ್ಲಿ 3 ಲಕ್ಷ ರೂಪಾಯಿ ಬಸ್ ಶೆಲ್ಟರ್ ಹಾಕಿ 30 ಸರಿ ಶೋ ಆಫ್ ಮಾಡಿದ್ಬಿಟ್ರೆ ಈ ಭಾಗಕ್ಕೆ ಕೊಡುಗೆ ಏನು ಈ ಒಂದು ಕ್ಷೇತ್ರಕ್ಕೆ ನನ್ನ 13 ವರ್ಷಗಳಲ್ಲಿ ಈ ಪಂಚಾಯಿತಿಗೆ 30 ಕೋಟಿ ರೂಪಾಯಿ ಅಭಿವೃದ್ಧಿ ಮಾಡಿದ್ದೇನೆ. ಹಿಂದೆ ಈ ಭಾಗದಲ್ಲಿ ಕುಡಿಯುವ ನೀರಿರಲಿಲ್ಲ, ರಸ್ತೆಗಳಿರಲಿಲ್ಲ, ಮುಖ್ಯ ರಸ್ತೆ ಇರಲಿಲ್ಲ, ಬೇತ್ಮಂಗಲ ರಸ್ತೆ ಇರಲಿಲ್ಲ. ಇಲ್ಲಿಂದ ಹೋಗ್ಬೇಕಾದ್ರೆ ಬಸ್ KGF ಹೋಗಿರಂತ ಮಗಮಡಿ ಹೋಗ್ತಾಯಿದ್ರು. ಒಳ್ಳೆ ರಸ್ತೆಗೆ ಮಾಡಿದ್ದೇನೆ. ಪ್ರತಿ ಗ್ರಾಮದಲ್ಲೂ ಫಿಲ್ಟರ್ ಹಾಕಿದ್ದೇನೆ, ಐಮಾಸ್ ಕೊಟ್ಟಿದ್ದೇನೆ, ಸಿಮೆಂಟ್ ರಸ್ತೆ ಮಾಡಿದ್ದೇನೆ. ಜನಕ್ಕೆ ಏನು ಬೇಕು ಗೊತ್ತಿದೆ. ಜನ ಮುನ್ಸ್ವಾಮಿ ಅಂತವ್ರು 1000 ಜನ ಬಂದರೂ ಕೂಡ ತೀರ್ಮಾನ ಮಾಡ್ತಕ್ಕಂಥವ್ರು ನನ್ನ ಜನರ ಬಗ್ಗೆ ವಿಶ್ವಾಸ ಇದೆ. ಇದು 2 ವರ್ಷ ಇದೆ, ಬರಲಿ, ಜನ ಬುದ್ಧಿ ಕಲಿಸ್ತಾರೆ. ಸರಿ ನೋಡಿ, ನನಗೆ ಅಂತ ಆಸೆನೂ ಇಲ್ಲ. ನನಗೆ ನನ್ನ ಜನರಿಗೆ ಕೆಲಸ ಮಾಡಿಕೊಡ್ಲಿಕ್ಕೆ, ಈಗ ಬಂದ ರಸ್ತೆ ಹಾಕಪ್ಪ ಹಾಕುವಂಥ ಶಕ್ತಿ ಕೊಡಲಿಕ್ಕೆ ನನಗೆ ಸರ್ಕಾರ ಶಕ್ತಿ ಕೊಟ್ಟಿದೆ. ನನಗೆ ಅಷ್ಟು ಸಾಕು. ಈಗ ಹೇಳೋದು ಬಯಸ್ತೀನಿ ಅಂದರೆ, ಯಥಾ ಪ್ರಕಾರ ನಿಮ್ಮ ಸೇವೆ ಮಾಡ್ತಾಯಿದ್ದೀವಿ. ಎಲ್ಲ ಗ್ರಾಮಗಳಲ್ಲೂ ಕೂಡ ಅಭಿವೃದ್ಧಿ ಮಾಡ್ತಾಯಿದ್ದೀನಿ. ಎಲ್ಲ ರಸ್ತೆಗಳು ಕೆಲಸ ಮಾಡ್ತಾಯಿದ್ದೀನಿ. ಬಹುಶಃ ಇನ್ನು 6 ತಿಂಗಳಿಗೆ ನನ್ನ ಕಾನ್ಸ್ಟಿಟ್ಯೂನ್ಸಿಲಿ ಯಾವ ರಸ್ತೆ ಕೆಲಸಗಳೇ ಬಾಕಿ ಇರೋದಿಲ್ಲ. ಡಬಲ್ ರಸ್ತೆ ನಮ್ಮ ದಿಮ್ಮ ಗೇಟನ್ನು ಇಟ್ಕೊಂಡು ಇಲ್ಲಿ ನಮ್ಮ ಏನು ವೆಂಟಿದೆಯಲ್ಲ ಎಕ್ಸ್ಪ್ರೆಸ್ ಹೈವೇ ತನಕ ನಾನು ಇವತ್ತು ಡಬಲ್ ರಸ್ತೆ ಮಾಡ್ತಾಯಿದ್ದೀನಿ. 400 ರೂಪಾಯಿ ಸೇರ್ಕೊಂಡು ಇವತ್ತು ಇಂಡಸ್ಟ್ರಿಯೇ ತರ್ತಾಯಿದ್ದೀವಿ, ಟೌನ್ಶಿಪ್ ಮಾಡ್ತಾಯಿದ್ದೀವಿ, ಜನಕ್ಕೆ ಉದ್ಯೋಗ ಕೊಡಿಸ್ತೀವಿ. ಎಲ್ಲ ಊರುಗಳು ಇವತ್ತು ಯಾವುದೇ ಆ ಒಂದು ಕೋಮುಗಲಭೆಗಳಿದೆ. ನನ್ನ ಭಾಗದಲ್ಲಿ ನೋಡಿ, ಇವತ್ತು ದೇವಸ್ಥಾನಕ್ಕೆ ಬಂದಿದ್ದೀವಿ, ಮಸೀದಿಗೆ ಹೋಗ್ತೀವಿ, ಅಲ್ಲಿ ಚರ್ಚಿಗೆ ಬಂದಿದ್ದೀನಿ. ನಾವೆಲ್ಲ ಸೇರಿ ಹಣ್ಣು ತಮ್ಮಂದ್ರಾಗಿ ಇವತ್ತು ನಾವು ಜೀವನ ಮಾಡ್ತಾಯಿದ್ದೀವಿ. ನನ್ನ ಬಂಗಾಳ ವಿಧಾನಸೌಧ ಶಾಂತಿಯುತವಾಗಿದೆ. ಎಲ್ಲೂ ಕೂಡ ಕೋಮುಗಲಭೆಗಳಿಲ್ಲ, ರೌಡಿಸಮ್ ಇಲ್ಲ, ದಳ್ಳಾಳ್ತನ ಇಲ್ಲ, ಇವೇನೂ ಇಲ್ಲದೆ 13 ವರ್ಷಗಳ ಕಾಲ ಈ ಕ್ಷೇತ್ರವನ್ನು ಸುಭಿಕ್ಷವಾಗಿ ಕಾಪಾಡ್ಕೊಂಡು ಬಂದಿದ್ದೇನೆ. ಮುನಿಸ್ವಾಮಿ ಅಂತ ಒಬ್ಬ ಆಟೋ ಡ್ರೈವರು, ಮುನಿಸ್ವಾಮಿ ಅಂತ ಒಬ್ಬ DSS ನಾಯಕ, ಮುನಿಸ್ವಾಮಿ ಅಂತ ರೋಲ್ ಕಾಲ್ ಮುನಿಸ್ವಾಮಿ, ಗುಡಿಸ್ಲಾಕೋ ಮುನಿಸ್ವಾಮಿ ನಮ್ಮ ಜನಕ್ಕೆ ಬೇಕಾ ಬೇಡ ಅಂತ ಅವ್ರು ತೀರ್ಮಾನ ಮಾಡ್ತಾರೆ. ಸರ್